ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕೊಟ್ಟೂರು ತಾಲೂಕಿನಲ್ಲಿ ಸಾಮ್ರಾಟ್ ಟಿವಿ ನೊಂದವರ ಧ್ವನಿ ಈ ಒಂದು ಸ್ಯಾಟಲೈಟ್ ಟಿವಿ ಇಡೀ ಕರ್ನಾಟಕದಾದ್ಯಂತ ಲಾಂಚ್ ಆಗಿದೆ. ನಮ್ಮ ಕೊಟ್ಟೂರು ತಾಲೂಕಿನ ಉಸ್ತುವಾರಿಯನ್ನು ನಮ್ಮ ತಾಲೂಕು ವರದಿಗಾರರು ಕೊಟ್ಟೂರು ಇವರಾಗಿರ್ತಕ್ಕಂಥ ಪೂಜಾರ್ ಷಣ್ಮುಖಪ್ಪನವರು ವಹಿಸ್ಕೊಂಡಿದ್ದಾರೆ. ಈ ಒಂದು ಸಾಮ್ರಾಟ್ ಟಿವಿಗೆ ನಮ್ಮ ಎಲ್ಲ ಕೊಟ್ಟೂರು ತಾಲೂಕಿನ ಜನರ ಪರವಾಗಿ, ಶಿಕ್ಷಕರ ಪರವಾಗಿ, ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಶುಭಾಶಯನ ಕೋರ್ತಾ ಇದ್ದೀನಿ. ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಅಂಶ ಏನಂತಂತಂದರೆ, ಸಾಮ್ರಾಟ್ ಟಿವಿ ಕೇವಲ ಟಿವಿ ಅಂತ ಇಟ್ಕೊಂಡಿಲ್ಲ, ನೊಂದವರ ಧ್ವನಿ ಅಂತಕ್ಕಂಥ ಒಂದು ಹೆಚ್ಚುವರಿಯಾಗಿ ಹೆಸರನ್ನು ಇಟ್ಕೊಂಡಿದೆ. ನಿಜವಾಗ್ಲೂ ಅನೇಕ ಟಿವಿಗಳು ಬಂದಿದ್ದಾವೆ. ಅದರಲ್ಲಿ ಕೆಲವು ಟಿವಿಗಳು ನೊಂದವರ ಪರವಾಗಿ, ಕೆಲವು ಟಿವಿಗಳು ನಿಜವಾಗ್ಲೂ ಸಾರ್ವಜನಿಕರ ಸಮಸ್ಯೆಗಳಿಗೆ ಇದು ಮಾಡ್ತಕ್ಕಂಥದ್ದು ಇಲ್ಲ. ಆದರೆ ಈ ಟಿ ವಿಯವರು ಸ್ಪೆಷಲ್ ಏನಪ್ಪ ಅಂತಂತಂದರೆ, ನೊಂದವರ ಧ್ವನಿಯಾಗಿ ನಾವು ಮಾತಾಡ್ತೀವಿ, ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ಒಂದು ಇದನ್ನು ಹೆಸರನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಟಿ ವಿ ಇನ್ನೂ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿ, ಎತ್ತರಕ್ಕೆ ಬೆಳೀಲಿ. ಸಮಾಜದಲ್ಲಿರ್ತಕ್ಕಂಥ ಕೆಳವರ್ಗದ ಜನರು, ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನರ ಒಂದು ಕಷ್ಟಗಳಿಗೆ ನೆರವಾಗಲಿ, ಅದರ ಮೂಲಕ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿ ಅಂತಕ್ಕಂಥ ಕೆಲವು ಮಾತುಗಳನ್ನು ಹೇಳ್ತಾ ಈ ಒಂದು ಟಿ ವಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.